ಮಾಡ್ತಾಳಲ್ಲಿಕ್ಕೆ. ಇರಲಿ ಇರಲಿ. ಪೂರ್ಣಿಮಾ, ನೀನು ಹಂಗಾರ ಇಲ್ಲಿ ಕುತ್ಕೊಂಡಿರ, ಯಾವಾರ ಗಿರಾಕಿ ಬಂದ್ರೆ ನೋಡು, ಬರ್ತಾರ ಕಸ್ಟಮರ್ಸ್. ಒಂದಿಷ್ಟು ಆರ್ಡರ್ ಕೊಟ್ಟಾರು ಅದಾರ, ಅವರು ಬರ್ತಾರೆ ಅಂತ ಹೇಳ್ಯಾರ ಇವತ್ತೆ. ನಾನು ಒಂದು ಸ್ವಲ್ಪ ಕೆಲವೊಂದು ಮೆಟೀರಿಯಲ್ ತರೋದಿತ್ತು, ಸ್ವಲ್ಪ ಅದಕ್ಕೆ ಹೋಗಿ ಬರ್ತೀನಿ. ಹಾಂ ಅದಕ್ಕೆ ನೀವು ಹೋಗಿ ಬರ್ರಿ ಆರಾಮಾಗಿ, ನಂದೇನೈತೆ ಕೆಲಸ, ಇಲ್ಲಿರ್ತೀನಿ. ಯಾರು ಬರಲಿ, ನಾನು ಅದ್ರದ್ದು ಹೆಂಗಿದ್ರು ಅದ ಡ್ರೆಸ್ಸಿನ ಮೇಲೆಲ್ಲ ಪ್ರೈಸ್ ಅದಾವಲ್ಲ, ನೀವು ಹೇಳ್ಕೊಟ್ಟಿರಲ್ಲ ಅದ್ರ ಪ್ರಕಾರ ಎಲ್ಲ ತೋರಿಸ್ತೀನಿ. ಅವ್ರಿಗೆ ಯಾವ್ದು ಇಷ್ಟ ಅವ್ರು ತಗೊಳ್ಳಿ. ಸರಿ, ಸ್ವಲ್ಪ ಸಮಯದ ನಂತರ. ಎಕ್ಸ್ಕ್ಯೂಸ್ ಮೀ ಮ್ಯಾಮ್. ಡ್ರೆಸ್ ಬೇಕಾಗಿತ್ತು. ಲೆಹೆಂಗಾ ಇದೆಯಲ್ಲ? ಹಾಂ ಇದೆ, ಇಲ್ಲಿದೆ ನೋಡಿ. ಇದು ಎಲ್ಲೋ ಕಲರ್ ಭಾಳ ಚೆನ್ನಾಗಿದೆ ಮೇಡಮ್. ಇದು ಪ್ರೈಸ್ ಎಷ್ಟು? ಟ್ಯಾಗ್ ಇದೆ ನೋಡ್ರಿ ಅಲ್ಲೇ. ಏನು ಮೇಡಮ್ ಕೇಳಿದ್ರಿ ಹಿಂಗಂತೀರಿ? ಮತ್ತೇನು ರೀ, ಟ್ಯಾಗ್ ಇಲ್ವಾ ಅಲ್ಲೇ? ಮೇಡಮ್ ನಂಗೆ ಈ ರೆಡ್ ಕಲರ್ ಲೆಹೆಂಗಾ ಭಾಳ ಇಷ್ಟ ಆಯ್ತು. ಟ್ರಯಲ್ ನೋಡ್ಬೋದಾ? ಇದು ನಂಗೆ ಭಾಳ ಇಷ್ಟ ಆಯ್ತು. ಟ್ರಯಲ್ ಇದ್ದು ಎಕ್ಸ್ಟ್ರಾ ಪೀಸ್ ಇಲ್ಲ, ಸೊ ಅದನ್ನೇ ಬಿಚ್ಕೊಡ್ಬೇಕು ಈಗ ನಾನು ನಿಮಗೆ. ಟ್ರಯಲಿಗೆ ಅಂದ್ರೆ ಅದನ್ನು ಬಿಚ್ಚಿ ಅವಳ ಮತ್ತೆ ಆಗ್ತಾಳೆ. ಸೊ ಬೇರೆ ಯಾವ್ದಾರ ನೋಡಿರಿ, ಕಲರ್ ಯಾವ್ದಾರ ಬೇರೆದು. ಇಲ್ಲ ಮೇಡಮ್, ನಂಗೆ ಈ ರೆಡ್ಡೇ ಭಾಳ ಇಷ್ಟ ಆಯ್ತು. ಅಲ್ಲ, ನಿಮ್ಗೆ ರೆಡ್ ಇಷ್ಟ ಆಗಿರ್ಬೋದು, ಬಟ್ ನಂಗೆ ಅದನ್ನು ತೆಗೆದುಕೊಡೋಕ್ಕಾಗಲ್ಲ ಈಗ. ಸೊ ನೋಡಿ ಒಂದ್ಸಲ ಬೇರೆ ಯಾವ್ದಾರ ಇಷ್ಟ. ಇದೆಲ್ಲ ಚಲೋ ಐತೆ ನೋಡಿರಿ, ಇದು ಹ್ಯಾಂಗರ್ಗೆ ಐತಿ, ಈಸಿಯಾಗಿ ನೀವು ವೇರ್ ಮಾಡ್ಬೋದಪ್ಪ. ಹುಷಾರಾಗಿ ಹಾಕೊಂಡು ಹುಷಾರಾಗಿ ತೊಗೊಂಬರ್ಬೇಕು. ಮಳೆ ಹೊರಗಡೆ, ಮೊದಲೇ ಮಳೆ ನೀರು ಒಂದು ಹನಿನೂ ಬೀಳಬಾರ್ದು ಇದ್ರ ಮೇಲೆ. ಏನು ಅಷ್ಟು ಹುಷಾರಾಗಿ ಮೇಂಟೈನ್ ಮಾಡಬೇಕಾಗುತ್ತೆ. ರೆಂಟ್ ಹೆಂಗಂದರೆ 12 hours ಇರುತ್ತೆ, ಮತ್ತು 24 hours ಕೊಡೋಕ್ಕಾಗಲ್ಲ. ಹೌದಾ ಮೇಡಮ್? 24 hours ಇದ್ದಿದ್ದು ಯಾವುದಾದ್ರೂ ಇದೆಯಾ ಇದ್ರೊಳಗೆ? ಇಲ್ಲ, ಗಂಟೆ ಲೆಕ್ಕ. 12 hours ಇಷ್ಟು ರೊಕ್ಕ ಅಂತೇಳಿ ಐತಿ, ಅಷ್ಟು ಕೊಟ್ಟು ಪೇ ಮಾಡಿ ತೊಗೊಂಡೋಗ್ರಿ. ಹೌದಾ ಮೇಡಮ್? ಮೇಡಮ್, ನಾ ಈ ಕೆಲವೊಂದು ಕ್ಲಾತ್ ನಿಮ್ಮ ಹತ್ರನೇ ರೆಡಿ ಮಾಡಿಸ್ಬೇಕಂತ ಇದ್ದೀನಿ. ಅದನ್ನು ರೆಡಿ ಮಾಡಿ ಸ್ಟಿಚ್ ಮಾಡಿ ನಾನು ಹೇಳ್ದಂಥ ಬಟ್ಟೆ ಒಳಗೆ ಹೊಲ್ದು ಕೊಡ್ತೀರಲ್ಲ ಮೇಡಮ್ ನೀವು? ಇಲ್ಲ ನಂಗೆ ಹೊಲ್ಯಾಕೆ ಬರಲ್ಲ, ಹೊಲಿಯೋರು ಬೇರೆ ಬರ್ತಾರೆ, ಹೊಲ್ದು ಕೊಡ್ತಾರೆ ತಗೋರಿ. ಅದಕ್ಕೇನಂತೆ. ಕ್ಲಾತ್ ಎಲ್ಲ ಚೆನ್ನಾಗಿದಾವಲ್ಲ ಮೇಡಮ್? ಕಲರ್ ಫೇಡ್ ಆಗೋದೆಲ್ಲ ಏನಾಗಲ್ಲ? ತಕ್ಕಮಟ್ಟಿಗೆ ಇದಾವೆ, ಅಷ್ಟು ಗ್ಯಾರಂಟಿ ಕೊಡೋಕ್ಕಾಗುತ್ತೇನ್ರಿ? ಮನುಷ್ಯನಿಗೆ ಗ್ಯಾರಂಟಿ ಇಲ್ಲ. ಹೆಂಗಂದ್ರೆ ಹೆಂಗೆ ಮೇಡಮ್? ನಿಮ್ಮ ಬಟ್ಟೆ ಬಗ್ಗೆ ನಿಮಗೆ ಗ್ಯಾರಂಟಿ ಇಲ್ವಾ? ಏನು ಗ್ಯಾರಂಟಿ ಬಿಡ್ರಿ. ನೋಡಿರಿ, ಇದ್ರೊಳಗೆ ಯಾವ್ದಾರ ಬೇಕಾದ್ರೆ ತಗೋರಿ. ಇಷ್ಟೇ ಇರೋದೆ ಮೇಡಮ್, ಮತ್ತೆ ಒಳಗಡೆ ಎಲ್ಲೂ ಇಲ್ಲ? ಒಳಗದಾವ, ಯಾವ ನಿಮ್ಮ ಸೈಜ್ ಆಗಲ್ಲ ಅನಿಸ್ತೈತಿ. ಅವೆಲ್ಲ ಜಾಸ್ತಿ ರೇಟ್, ನಿಮ್ಮ ರೇಂಜಿಗೆ ತೊಗೊಳಕ್ಕಾಗಲ್ಲೇನ? ಇದೇನು ಮೇಡಮ್ ಹಿಂಗೆ ಮಾತಾಡ್ತೀರಿ? ತೋರಿಸಿ ಒಂದ್ಸಲ. ಅಯ್ಯೋ ಆಯ್ತು, ಬರ್ರಿ ತೋರಿಸ್ತೀನಿ. ಎಲ್ಲ ಕಾಸ್ಟ್ಲಿ ಅದಾವೆ ನೋಡ್ರಿ, ಮತ್ತೆ ಈಗ ಹೇಳತ್ತೀನಿ. ನೋಡ್ತೀನಿ ಅಂದರೆ ನೋಡ್ರಿ, ಮತ್ತೆ ನೋಡಿದ ಮೇಲೆ ಸುಮ್ಮನೆ ತಗ್ಸಿ ನಾನು ಟೈಮ್ ವೇಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ. ಅಲ್ಲ ಮೇಡಮ್, ತೊಗೊಳೋದು ಬಿಡೋದು ಆಮೇಲೆ, ಬಟ್ ಜಸ್ಟ್ ತೋರಿಸ್ರಿ. ಇಷ್ಟ ಆದರೆ ಅಕಸ್ಮಾತ್ ತೊಗೊಳೋದಪ್ಪ, ಇಷ್ಟ ಆಗಲಿಲ್ಲ ಅಂದ್ರೆ ಇವಾಗ ಹೇಳ್ಬಿಡ್ರಿ. ನೀವು ಸುಮ್ಮನೆ ಅಲ್ಲಿ ಹೋದ್ಮೇಲೆ ಎಲ್ಲ ತೆಗ್ಸಿ ನೋಡಿ ಮಾಡಿ ಟ್ರಯಲ್ ಹಾಕೊಂಡು ಒಂದು 4 ಫೋಟೋ ತಗೊಂಡು ಆಮೇಲೆ ಬೇಡ ಅಂತಂದ್ರೆ ನನ್ನ ಟೈಮ್ ವೇಸ್ಟ್ ಆಕೈತಿ. ಇಷ್ಟ ಇಲ್ಲ, ಸೊ ಓಕೆ, ಈಗ ಬೇಡ ಅಂದರೆ ಬಿಟ್ಬಿಡ್ರಿ, ಇವಾಗಲೇ ಹೋಗ್ಬೋದು. ಅಲ್ಲ, ಇನ್ನೂ ಬಟ್ಟಿನೇ ತೋರಿಸಿಲ್ಲ ನೀವು, ಆಗಲೇ ಇಷ್ಟ ಇಲ್ಲ ಅಂದ್ರೆ ಬಟ್ಟೆ ನೋಡಿದ ಮ್ಯಾಗಲ್ಲ ಇಷ್ಟ ಕಷ್ಟ ಹೇಳೋದು. ಅಲ್ಲ, ಆ ಕಡೆ ರೂಮ್ನಾಗ ಅದ ನೋಡ್ರಿ, ನೋಡೋಗ್ರಿ. ಅಲ್ಲ ಒಂದ್ಸಲ ನೀವು ತೋರಿಸಲ್ಲ ಮೇಡಮ್? ಅಲ್ಲ, ನೀವು ಯಾವುದಂತ ಸೆಲೆಕ್ಟ್ ಮಾಡಿರಿ, ನಾನು ಆಮೇಲೆ ಹೇಳ್ತೀನಿ. ಅಲ್ಲೇ ಇರ್ಬೇಕು ನೋಡ್ರಿ. ಇದಕ್ಕಿಂತ ನಮ್ದು ಇನ್ನೊಂದು ಶಾಪ್ ಐತಿ. ಆ ಶಾಪ್ನಾಗ ಒಳ್ಳೆ ಬಟ್ಟೆ ಇನ್ನೂ ಚಲೋ ಅದಾವೆ, ಹೋಗಿ ನೋಡ್ತೀರಾ? ಎಲ್ಲಿ ಮೇಡಮ್? ಡಿಸೈನರ್ ಕ್ಲಾತ್ ಸೆಂಟರ್ ಅಂತೇಳಿ, ಇದೇ ರೋಡಲ್ಲೇ ಮುಂದೆ ಹೋದರೆ ಐತಿ, ಅಲ್ಲಿ ಹೋಗಿ ನೋಡಿ. ನಮ್ಮದೇ ಅಂತೇನು ಹೇಳಕ್ಕೆ ಹೋಗ್ಬೇಡ್ರಿ, ಅಲ್ಲಿ ಹೋಗಿ ನೋಡ್ರಿ, ನಿಮ್ಗೆ ಅಲ್ಲಿ ಒಳ್ಳೆ ಬಟ್ಟೆ ಸಿಗ್ತಾವೆ, ಅಲ್ಲೇ ತೊಗೊಳ್ರಿ, ಯಾರು ಬೇಡ ಅಂದ್ರೆ. ಸರಿ ಮೇಡಮ್. ಅಬ್ಬಾ, ಒಂದು ಗಿರಾಕಿನ ಹದಗೆಡಿಸಿದೆ. ಇದು ಇಲ್ಲೇ ತೋರಿಸಿ. ಅಯ್ಯೋ, ನಾನು ನಿಮಗೆ ಹೇಳಲಿಲ್ಲೇನ್ರಿ, ಅಲ್ಲೇ ಹೋಗ್ರಿ. ಬರ್ರಿ ಮೇಡಮ್, ಇಲ್ಲಿ ಡಿಸೈನರ್ ಡ್ರೆಸ್ಸಸ್ ಅದ, ಬರ್ರಿ ತೋರಿಸ್ತೇನೆ ಒಳಗೆ. ಮತ್ತು ನೀವು ಬೇರೆ ಅಂಗಡಿಗೆ ಹೋಗಂದ್ರಲ್ಲ? ಅಲ್ಲಲ್ಲ, ಬೇರೆ ಅಂಗಡಿಗೆಲ್ಲ, ಬೇರೆ ಅಂಗಡಿಗೆ ಹೋದ್ರೂ ಇಷ್ಟು ಸಿಗಂಗಿಲ್ಲ. ಬರ್ರಿ, ನಾನು ಒಳಗೆ ತೋರಿಸ್ತೇನೆ, ಬರ್ರಿ. ನಾನೆಲ್ಲ ಕೇಳಿಸ್ಕೊಂಡೆ ಪೂರ್ಣಿಮಾ. ಈಕಿನ ಯಾರಂತ ಮಾಡಿ ನೀನು? ನಮ್ಮ ಲಕ್ಷ್ಮಿ. ನಿಂಗೆ ಗೊತ್ತಿಲ್ಲದೆ ಇರ್ಬೋದು, ಯಾಕಂದ್ರೆ ಫಂಕ್ಷನ್ನ ನಿನ್ನ ಸೆಟ್ನಾಗ ಇದ್ದಿ, ಯಾರ ಮಕ್ಕನೂ ಕರೆಕ್ಟಾಗಿ ನೋಡಿಲ್ಲ, ಯಾರು ಹೆಂಗದಾರ ಅಂತ ನಿಂಗೆ ಗೊತ್ತೇ ಇಲ್ಲಲ್ಲ. ಈಕೆ ನನ್ನ ಲಕ್ಷ್ಮಿ ಅಂದ್ರೆ ನಮ್ಮ ಅತ್ತಿಗೆ ತಂಗಿ. ಬೇರೆ ಯಾರೋ ಗಿರಾಕಿ ಬಂದು ನೀನು ಅವ್ರ ಹತ್ರ ಹೆಂಗೆ ಕಮ್ಯುನಿಕೇಟ್ ಮಾಡ್ತೀನಿ ನೋಡೋಣ ಅಂತ ಅನ್ನೋಷ್ಟು ಟೈಮ್ ನನಗಿಲ್ಲ. ಅದಕ್ಕೆ ಲಕ್ಷ್ಮಿಗೆ 1 ನಿಮಿಷ ಬಾ ಅಂತ ಕರೆದೆ, ಅವಳೇ ಬಂದ್ಲು. ಅವಳೇ ಕಸ್ಟಮರ್ ಅನ್ಕೊಂಡು ಎಷ್ಟು ಚಂದ ಬಿಹೇವ್ ಮಾಡಿದ್ದಿಲ್ಲ, ಗೊತ್ತಾತಲ್ಲ? ಹಂಗಾರೆ ಬರೋ ಕಸ್ಟಮರ್ ಹತ್ರನೂ ನೀ ಹಿಂಗೆ ಬಿಹೇವ್ ಮಾಡ್ತಿ, ಹೌದಿಲ್ಲ? ಅದು ಇಲ್ಲ ಅತ್ತಿಮ್ಮ, ಅಂದರೆ ನಾನು ಅವ್ರಿಗೆ ಏನು ಅಂದೇ ಇಲ್ಲ. ನಾನೆಲ್ಲ ನೋಡಿದೆ ಪೂರ್ಣಿಮಾ, ಎಲ್ಲ ಕೇಳಿಸ್ಕೊಂಡೆ, ನಾನೇ ಕಳಿಸಿದ್ದಕ್ಕಿನ್ನ. ನಿನಗೆ ನನ್ನ ಮೇಲೆ ಸಿಟ್ಟೈತೆ, ನಿಜ, ನಾ ಒಪ್ಕೊತೀನಿ. ನೀನು ಯಾವಾಗ ಅಂಗಡಿಗೆ ಬರ್ತೇನೆ ಅಂತ ಒಪ್ಕೊಂಡ್ಯೋ, ಇಷ್ಟು ಒಣ ದಿಮಾಕಿರಕ್ಕೆ ನೀನು ಅಷ್ಟು ಗಡ ಬರ್ತೇನೆ ಅಂತ ಒಪ್ಕೊಂಡ್ಬಿಟ್ಲೆ ನನಗೆ ಗೊತ್ತಾಯ್ತು, ಏನೋ ಒಂದು ಹೊಂಚಾಕಿ ನೀನು ಅಂತೇಳಿ. ಆದ್ರೆ ನನ್ನ ಅಂಗಡಿಗೆ ಬಂದು ಗಿರಾಕಿ ನೀ ಬೇರೆ ಅಂಗಡಿಗೆ ಕಳಿಸ್ತಿ ಅಂತ ನಾನು ಅನ್ಕೊಂಡಿದ್ದಿಲ್ಲ. ಅನ್ನೋಕ್ಕೇನು ಆ್ಯಸ್ ಎಕ್ಸ್ಪೆಕ್ಟೆಡ್, ಯಾಕಂದ್ರೆ ನಿನ್ನ ಅದೇನಂತಾರಲ್ಲ, ಹಾವತ್ರ ಇನ್ನೇನು ಬಯಸಕ್ಕೆ ಸಾಧ್ಯ? ಓ, ಹೆಂಗೆ ರಿಯಾಕ್ಟ್ ಮಾಡ್ತೀನಿ ಅಂತ ನೋಡೋಕೆ ಕರ್ಸಿರಾ? ನಂಗೆ ಗೊತ್ತು ನೀವೇ ಕರ್ಸಿದ್ದು ಅಂತೇಳಿ, ಅದಕ್ಕೆ ಹಿಂಗೆ ತಮಾಷೆ ಮಾಡಿದೆ ನಾನು ಅಷ್ಟೇ. ನಿಂಗೆ ಗೊತ್ತಿಲ್ಲ, ಸುಳ್ಳು ಹೇಳ್ಬೇಡ ನನ್ನ ಹತ್ರ. ನೀನು ಬಂದಿರೋದೇ ಇದನ್ನು ಪಾತಾಳಕ್ಕೆ ಹಾಕ್ಬೇಕು ಅಂಗಡಿ ಅನ್ನೋ ಉದ್ದೇಶದಿಂದ. ಅಲ್ಲ, ನಾನು ನಿಮ್ಮ ಮನೆ ಸೊಸೆಯಾಗಕ್ಕೆ ಅನ್ನೋದರ ಯೋಚನೆ ಬೇಡ. ಇನ್ಮೇಲೆ ನೀನು ನಮ್ಮ ಅಂಗಡಿ ಒಳಗೆ ಏನು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ, ನಂಗೆ ಗೊತ್ತು. ಅದಕ್ಕೆ ನಾನು ಲಕ್ಷ್ಮಿಗೆ ಬರೋಕೆ ಹೇಳಿದೆ, ಯಾಕಂದರೆ ಈ ಬೇರೆ ಕಸ್ಟಮರ್ ಹತ್ರ ಇವೆಲ್ಲ ವಿಚಾರಿಸೋಕ್ಕಾಗಲ್ಲ. ಲಕ್ಷ್ಮಿ ಬಂದು ಇಲ್ಲಿ ವಿಚಾರಿಸಿದ್ಮೇಲೆ ಅವಳೇ ನಮ್ಮ ರಿಲೇಷನ್ ಅಂತ ನಿಂಗೆ ಗೊತ್ತಿಲ್ಲದೆ ನೀನು ಅವಳ ಹತ್ರ ನೀನು ಹೆಂಗೆ ಇರ್ಬೇಕು ಅನ್ಕೊಂಡಿದ್ದೆ, ಏನು ಮಾಡ್ಬೇಕು ಅನ್ಕೊಂಡಿದ್ದೆ ಅದನ್ನು ಮಾಡಿದ್ದಿ ಅಲ್ಲ.
ಅಬ್ಬಾ 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 ದೇವ್ರೇ, ಹಿಂಗೂ ಇರ್ತಾರ ಜನ ಅಂತ ನನಗೆ ಗೊತ್ತಿದ್ದಿಲ್ಲ ಬಿಡ. ಪಾಪ ನಿಮ್ಮ ತಾಯಿಯವ್ರು ಎಷ್ಟು ಒಳ್ಳೆಯವರು, ಅಪ್ಪಾಜಿ ಎಷ್ಟು ಒಳ್ಳೆಯವರು, ನಿಮ್ಮ ಅಣ್ಣನೂ ಒಳ್ಳೆಯವರು. ಅವ್ರ ಫ್ಯಾಮಿಲಿ ಒಳಗೆ ಅದು ಹೆಂಗೆ ಹುಟ್ಟಿಯ ನೀನು, ಅದು ದೇವರಿಗೆ ಗೊತ್ತು. ನಿಜಕ್ಕೂ ಈ ವಿಷಯ ಅವ್ರಿಗೆ ಗೊತ್ತಾದ್ರೆ ಎಷ್ಟು ಬೇಜಾರು ಮಾಡ್ಕೊತಾರೆ ಗೊತ್ತವ್ರೆ. ಹಾಂ, ಎಷ್ಟು ಬೇಜಾರು ಮಾಡ್ಕೊತಾರೆ ಗೊತ್ತವ್ರೆ. ಅಯ್ಯೋ, ಹಿಂಗೆ ಮಾಡಿದ್ಲಲ್ಲ ನನ್ನ ಮಗಳು ಅಂತೇಳಿ ತಲೆನೂ ಎತ್ತಲ್ಲ ಅವರು. ನನ್ನ ಮುಂದೆ ಮುಖ ಹೆಂಗೆ ತೋರಿಸ್ಬೇಕು ಅವರು ಹೋಗತ್ತಾಗ. ಆದ್ರೆ ನಾನೇನು ಹೇಳಲ್ಲ, ನೀನಾಗೆ ನೀನು ಅಂಗಡಿಗೆ ಬರಕ್ಕೆ ಹೋಗ್ಬೇಡ. ನಾನು ಬೇಕಾದ್ರೆ ನಿಮ್ಮ ಅಣ್ಣನ ಮುಂದೆ ಹೇಳಲ್ಲ, ನಿಮ್ಮ ತಾಯಿ ಮುಂದೆ ಹೇಳಲ್ಲ, ನಿಮ್ಮ ಅಪ್ಪಾಜಿ ಮುಂದೆ ಹೇಳಲ್ಲ ನೀ ಹಿಂಗೆ ಸಗಣಿ ತಿನ್ನೋ ಕೆಲಸ ಮಾಡಿ ಅಂತೇಳಿ. ಆದರೆ ನೀನು ನಮ್ಮ ಅಂಗಡಿಗೆ ದಯಮಾಡಿ ಹೇಳ್ತೀನಿ, ಕಾಲಿಡ್ಲೇಬೇಡ ಯಾವತ್ತು ಯಾವತ್ತು, ಇವತ್ತಲ್ಲ ಯಾವತ್ತೂ ಕಾಲಿಡಕ್ಕೆ ಹೋಗ್ಬೇಡ. ಲೈಫ್ ಲಾಂಗ್ ಹೇಳ್ತಾ ಇದ್ದೀನಿ ಅಷ್ಟೇ. ಛೇ, ಅಯ್ಯೋ ದೇವ್ರೇ, ಎಂತ ನಾದ್ನಿ. ನಂಗೆ ನಿಜಕ್ಕೂ ನಗು ಬರ್ತಾಯಿತ್ತು ಅಶ್ವಿನಿ. ಅಯ್ಯಪ್ಪ, ಎಷ್ಟು ಚೀಪ್ ಮೈಂಡ್ ಅಂತೀನಿ ನಾನು. ಅಲ್ಲ, ಹಿಂಗಿರೋಕ್ಕೆ ಆ ಮಾಡೋದಲ್ಲ ಗೊತ್ತಾಗಿ ಹಾಕತ್ತದ ಇವತ್ತಲ್ಲ ನಾಳೆ. ಇದು ಏನದ ಆಕಿ ತಲೆಗೆ ಬೇರೆ ಬೇರೆ ಇತ್ತು ತಗೋ. ಅಸಡ್ಡೆ ಮಾಡಿ ಗಿರಾಕಿಗಳನ್ನ ನೆಗ್ಲೆಕ್ಟ್ ಮಾಡಿ ಕೆಡ್ಸೋದು, ಆಮೇಲೆ ಈ ಥರ ಬೇರೆ ಅಂಗಡಿ ಕಳ್ಸೋದು, ಮತ್ತು ಇನ್ನೂ ಏನೇ ಇತ್ತು ಯಾರಿಗೆ ಗೊತ್ತಪ್ಪ ಚೀಪ್ ಟ್ರಿಕ್ಸ್. ಅವೆಲ್ಲ ನಮ್ಗೆ ಯೋಚನೆ ಮಾಡೋಕ್ಕೂ ಆಗಲ್ಲ. ಅಯ್ಯೋ ದೇವ್ರೆ, ಪಾಪ ಅವರೆಷ್ಟು, ಅವ್ರ ಅತ್ತಿ, ನಮ್ಮ ಅತ್ತಿ ಎಷ್ಟು ಒಳ್ಳೆ ಗೊತ್ತಾ, ಎಷ್ಟು ಪ್ರೀತಿಯಿಂದ ಎಷ್ಟು ಚಂದ ಮಾತಾಡ್ತಾಳ, ಎಷ್ಟು ನೋಡಿ ನಿಂಗೆ ಒಂದು ಒಳ್ಳೆ ಸಂಬಂಧ ಹೆಂಗೆ ಕಳಿಸಿದ್ಲು. ಅದು ಹೋಗ್ಲಿ ಬಿಡ, ನಂಗೆ ಆ ವಿಷಯ ಮಾತಾಡೋಕೆ ಇಷ್ಟ ಇಲ್ಲಿಗೆ. ಸರಿ, ನಿಂದು ಹೇಳ್ತೀನಿ. ಹೆಂಗಿದ್ದ ಹುಡುಗ, ಚೆನ್ನಾಗಿದ್ನ? ಬಾಯಿಲ್ ಕುತ್ಕೋ ಬಾಯಿಲ್. ಅಯ್ಯೋ ಪುಣ್ಯಾತ್ಕಿತ್ತಿ, ನಿನ್ನ ಹತ್ರ ಹೇಳಂಗಿರ್ತಿದ್ದೆ ನಾನು. ನಿನ್ನ ಹತ್ರಕ್ಕೆ ಮಾತಾಡಬೇಕು ಅಂತಿದ್ದೆ, ಆಗಿದ್ದಿಲ್ಲ ಅಷ್ಟೆ. ಹುಡುಗ ಮಸ್ತದಾನ, ನಂಗೆ ಭಾಳ ಇಷ್ಟ ಅದ. ನಾನು ನನ್ನ ಒಂದು ಡೆಸ್ಟಿನೇಷನ್ ರೀಚ್ ಆದಮೇಲೆ ನಂಗೆ ಇಷ್ಟು ಒಳ್ಳೆ ಹುಡುಗ ಸಿಗ್ತಾನಂತ ನಾನು ಅಂದ್ಕೊಂಡಿದ್ದಿಲ್ಲ ನಿಜಕ್ಕೂ. ಹೌದಾ? ನಂಗೆ ಎಷ್ಟು ಖುಷಿ ಆಗತ್ತದ ಗೊತ್ತೇನ. ಆಗಲಿ, ಒಳ್ಳೇದಾಗ್ಲಪ್ಪ. ನಿಂಗೆ ಇಷ್ಟಪಡೋಂಥ ಹುಡುಗನ ಸಿಕ್ನಲ್ಲ, ಅಷ್ಟೇ ಸಾಕು. ಮತ್ತು ಅವ್ರ ಮನ್ಯಾಗೇನೋ ಏನು ಓಕೆ ಅಂತ ಹೇಳ್ದಂಗಿಲ್ಲ. ಇವನಿಗೆ ಇಷ್ಟ ಆಗೈತಿ, ನನಗೆ ಇವನು ಇಷ್ಟ, ಇವನಿಗೆ ನಾನು ಇಷ್ಟ. ಬಟ್ ಮನ್ಯಾಗಿನ್ನೂ ಓಕೆ ಏನೂ ಹೇಳಿಲ್ಲ. ಅಂದರೆ ಅವ್ರದ್ದು ಬಡವ್ರದಾರ, ಬೇಡ ಅನ್ನೋ ಮೈಂಡ್ ಸೆಟ್ ಅಂತೆ. ಬಡವರು ಶ್ರೀಮಂತರು ಏನು ಮಾಡೋಕ್ಕತ್ತೆ ಹೇಳಿ. ಆದರೆ ಇವ್ರಿಗೆ ಅದೆಲ್ಲ ಇಲ್ಲ, ಇವ್ರಿಗೆ ಇಷ್ಟ ಐತಿ. ಇವ್ರು ಅದನ್ನೇ ಹೇಳ್ತಾ ಇದ್ದಾರೆ, ನಾನು ಒಪ್ಪಿಸಿ ನಮ್ಮ ತಾಯಿ ಕರ್ಕೊಂಡು ನಿಮ್ಮ ಮನೆಗೆ ಬರ್ತೀನಿ, ಅಲ್ಲಿವರೆಗೂ ಜಸ್ಟ್ ನಾವಿಬ್ಬರು ಪ್ರೀತಿ ಮಾಡೋಣ, ಅದನ್ನು ಯಾರ ಮುಂದೆ ಹೇಳೋದು ಬೇಡ ಅಂತ. ಅವ್ರು ಇನ್ನೊಂದು ಮದ್ವೆಗೆ ಒಪ್ಕೊಳಕ್ಕೆ ಹೋಗಬೇಡ, ಯಾರು ನೋಡೋಕೆ ಬಂದರೂ ತಲೆ ಕೆಡಿಸ್ಕೋಬೇಡ, ಬೇರೆ ಕಡೆ ಪರ್ಮಿಷನ್ ಕೊಡಬೇಡ, ನನ್ನೇ ಮದುವೆ ಮಾಡ್ಕೊ ಅಂತ ಇವರು. ಓಹೋ, ಆಗ್ಲಮ್ಮ, ಆಗಲಿ, ಒಳ್ಳೇದಾಗಲಿ. ಮತ್ತೆ ನಿಂದಮ್ಮ ಸಮಾಚಾರ? ಅಯ್ಯ, ನೋಡ್ತಾ ಇದೆಯಲ್ಲ ಸಮಾಚಾರ. ನನ್ನ ಗಂಡ ಒಳ್ಳೆಯವರೇ, ನಮ್ಮ ಅತ್ತಿ ಒಳ್ಳೆಯವರೇ, ಅವ್ರದ್ದೇನು ಪ್ರಾಬ್ಲಮ್ ಇಲ್ಲ. ನಮ್ಮ ಮಾವರು ಒಳ್ಳೆಯವರೇ. ಪಾಪ ಇದೈತಲ್ಲ ಕೆಟ್ಟ ಹುಳ, ಇದ್ರದ್ದೊಂದು ದೊಡ್ಡ ಕಾಟ ನನಗೆ. ಸರಿ, ನಾನು ಕಾಲೇಜಿಗೆ ಲೇಟ್ ಆಯ್ತು, ನಾ ಬರ್ತೇನೆ. ಮತ್ತೆ ಬೆಟ್ಟಕ್ಕೆಂತ. ಸರಿ, ಥ್ಯಾಂಕ್ಸ್ ಬಂದಿದ್ದಕ್ಕೆ. ಆದರೂ ನೀನು ಬುದ್ಧಿವಂತಿಕೆ ಕೊಡ್ಬೇಕವ ತಾಯಿ. ಅಲ್ಲ, ಹಿಂಗೆ ನಾನು ಪತ್ತೆ ಹಚ್ಬೋದು ಅಂತಲೂ ಯಾರು ಅಂದ್ಕೊಂಡಿರಂಗಿಲ್ಲ ಬಿಡ. ಎಷ್ಟು ಈಸಿಯಾಗಿ ಸಾಲ್ವ್ ಮಾಡ್ಕೊಂಡ್ಬಿಟ್ಟು. ಸರಿ, ಮುಂದೆ ಜೀವನದಾಗ ಚೆನ್ನಾಗಿರ್ತೀನಿ. ಏನು ಚಂದನೋ ಏನೋಪ್ಪ. ಗಮ್ಮನ ಆಯ್ತು ನೋಡು ವಾಸನೆ. ಮ್ಯಾಗಿನಕ್ಕೆ ಏನಂಗ ಒಂದೇ ಸಮನ ಮಿಕ್ಸಿಗೆ ಹಾಕ್ತಾ ಅದಾಳ ಎಷ್ಟರ ಮಸಾಲೆ ರುಬ್ತಾಳ ಏನಪ್ಪ ಆತದ. ಇರೋ 3 ಕಾಳಿಗೆ ಅದು 8 kg ಅಡುಗೆ ಮಾಡಕತ್ತಾಳ ಏನು, ಯಾರಿಗೆ ಗೊತ್ತದ. ಅಲ್ಲ, ಇವತ್ತು ಬುಧವಾರ, ನಮ್ಮ ಮನೆಗೆ ಏನೂ ಇಲ್ಲ ನೋಡು. ಗಮ್ಮನ ಆಯ್ತು. ಮ್ಯಾಗಿನಕ್ಕೆ ಮನೆಗೆ ಹೋಗಿಬಿಡ್ಲೇನ? ಓ, ನೆನೆಸ್ಕೊಂಡೇ ಬಂದಬಿಟ್ಟಲ್ಲವಾ. ಅದು ಅಮ್ಮ, ಒಂದು ಸ್ವಲ್ಪ ಕೊತ್ತಂಬರಿ ಇದ್ರೆ ಬೇಕಾಗಿತ್ತು. ಅದು ಎಲ್ಲ ತೊಗೊಂಬಂದ್ಬಿಟ್ಟೆ. ಕೊತ್ತಂಬರಿ ಒಂದು ಮರ್ತ್ಬಿಟ್ಟೆ. ಒಂಚೂರು ಕೊತ್ತಂಬರಿ ಐತಾ? ಕೊತ್ತಂಬರಿ ಐತಿ, ಕೊಡು. ಐತಿ. ಏನು ಮಾಡತ್ತಿದ್ದೀವಿ ಅಡುಗೆನ? ಕೊತ್ತಂಬರಿ ಅದೇ, ಇವತ್ತು ಬುಧವಾರ ಅಲ್ಲಮ್ಮ, ಅದಕ್ಕೆ ಮೊನ್ನೆ ನಿಮ್ಮದು 11 ದಿನದ ಗಣಪ ಇತ್ತಲ್ಲ, ನಾನೇನು ನಾನ್ ವೆಜ್ ಮಾಡಲಿಲ್ಲ. ನಾವು ಇಟ್ಟಿಲ್ಲ ಅಂದರೂ ಏನೂ ಮಾಡಲಿಲ್ಲ, ಯಾಕಂದರೆ ಬೇಡ, ನೀವು ಬೇಡ ಅಂದಿದ್ರಲ್ಲ ಅಂತೇಳಿ ಇವತ್ತು ಮಾಡೋಣ ಅಂತ ಮಾಡ್ತಾ ಇದ್ದೆ. ಇದು ನಂಗೆ ಕೊತ್ತಂಬರಿ ಬೇಕಾಗಿತ್ತು. ಹೌದಾ? ಹಾಂ ಹಾಂ. ಇದು ಒಂದು ಹೊಟ್ಟೆ ಸಾರು ಮಾಡಿ ಆದಮೇಲೆ ಎಲ್ಲ ಮುಗಿದ್ಮೇಲೆ ಒಂದಿಟ್ಟು 4 ಪೀಸ್ ಹಾಕಿ ಒಂದು ಹೊಟ್ಟೆ ಸಾರು ಕೊಟ್ಬಿಡುವ ಕೆಳಗೆ. ಹಾಂ ಹಾಂ ಹಾಂ, ಆಯ್ತಮ್ಮ. ನಾವು ಮೊದಲಿದ್ವಲ್ಲ ಬಾಡಿಗೆ, ಅಲ್ಲಿ ನಮ್ಮ ಮನ್ಯಾಗ ಏನು ಮಾಡಿದ್ರು ಓನರಿಗೆ ಒಂದು ಹೊಟ್ಟೆ ಕೊಡಬೇಕಿತ್ತು, ಗೊತ್ತನ. ನಮಗೂ ಭಾರಿ ಖುಷಿ. ಪಾಪ ಏನಾಗ್ತದೆ, ನಮಗೆ ಮನೆ ಕೊಟ್ಟಿರ್ತಾರೆ ಇರಾಕ, ಕೊಟ್ರಿ ಏನಾಗದೈತಿ ಅಂತೇಳಿ ನಾವು ಪಾಪ ಏನು ಕಿರಿಕಿರಿ ಮಾಡ್ತಿದ್ದಿಲ್ಲಲ್ಲ. ಹಿಂಗೆ ಕೊಟ್ಟು ಮಾಡಿ ಬುಟ್ಟಿಗೆ ಹಾಕೊಂಡ್ಬಿಡ್ತಿದ್ವಿ. ನಾವು ಏನಾರು ಸ್ವೀಟ್ ಮಾಡಲಿ, ಹಬ್ಬ ಹುಣ್ಣಿಮೆ ಹೋಳಿಗೆ ಮಾಡಲಿ, ಬೆಳಗ್ಗೆ ನಾಷ್ಟಕ್ಕೆ ದೋಸೆ ಇಡ್ಲಿ ಇಂಥವೇನಾರು ಮಾಡಲಿ, 1-2 ಪ್ಲೇಟ್ನಾಗ ಇಟ್ಟು ಹೊಟ್ಟೆದಾಗ ಹಾಕಿ ಕೊಟ್ಬಿಡ್ತಿದ್ದೆ. ಅವ್ರಿಗೂ ಒಂದು ಅದು ಹಂಗಿತ್ತು ಪದ್ಧತದು, ಕೊಡಲೇಬೇಕದು. ಹೌದಾ? ಈ ಮುಂಚೆ ನಾನು ಎಲ್ಲಿ ಬಾಡಿಗೆ ಇದ್ದಾಗೂ ಕೊಟ್ಟಿಲ್ಲಮ್ಮ. ಸರಿ. ಅಯ್ಯ ಪಾಪ, ನೀನು ಕೊಡಲೇಬೇಕಂತ ಏನಿಲ್ಲವ, ಮತ್ತೆ ಹಂಗೆ ತಿಳ್ಕೊಬೇಡ. ಏನು ಮತ್ತು ಹಂಗೆ ತಿಳ್ಕೊಳ್ಕೊಬೇಡ, ಕೊಡಲೇಬೇಕು ಅಂತ ಏನಿಲ್ಲ. ಒಂದೇ ಏನು, ನನ್ನ ಸೊಸಿ ಏನು ಮಾಡ್ತಾಳೋ ಇಲ್ಲವ, ಇವತ್ತದನ್ನು ಮಾಡಂತ ಹೇಳಿದ್ದೆ. ಏನು ಮಾಡ್ತಾಳೋ ಏನೋ ನೋಡು. ನನಗೆ ಸಾಯೋ ವಯಸ್ಸು, ತಿನ್ನೋ ಮನಸ್ಸು, ಹಾಗಾಗಿ ಒಂದು ಹೊಟ್ಟೆ ಸಾರು ಕೊಡವ ಅಂತಂದೆ ಅಷ್ಟೇ. ಏನು ತಪ್ಪು ತಿಳ್ಕೊಬೇಡ, ಅದು ಕೊತ್ತಂಬರಿ ಕೇಳಕ್ಕೆ ಬಂದಿ ಅಂತ ಹಂಗಂದೆ, ಇಲ್ಲಾಂದ್ರೆ ಹೇಳ್ತಿದ್ದಿಲ್ಲ. ಆಯ್ತಮ್ಮ, ಕೊಡ್ತೇನೆ.
ಬರವಾ ಕೊತ್ತಂಬರಿ ಕೊಡ್ತೀನಿ ತಡಿ. ಹಿಡಿ. ಒಂದೇ ಶೂಡ್ ಐತೆ ನೋಡು, 15 ರೂಪಾಯಿ ಅಂದಿದ್ದಕ್ಕೆ ಭಾಳ ತಂದಿಲ್ಲ ಸಂತ್ಯಾಗ. ತಗೋ ಇದೊಂದಿಷ್ಟು ನೀವು ಇದಕ್ಕೆ ನಮ್ಗೆ ಆಕತಿ. ಇನ್ನೂ 5 ಪ್ಯಾಟ್ಯಾಗ ಮಟ ಕಾಯ್ಬೇಕು. ಅಬ್ಬಾ ಹಂಗು ಹಿಂಗು ಮಧ್ಯಾಹ್ನಕ್ಕೊಂದು ಕೋಳಿ ಸಾರು ಮಟನ್ ಸಾರು ಗೊತ್ತಿಲ್ಲ. ನಿಮ್ಮ ಮೊಬೈಲ್ಗಳ ತಲೆ ಕಲರ್ ಹಚ್ಕೋಬೇಕು, ಒಂದು ಕಲರ್ ಪ್ಯಾಕೆಟ್ ತುಂಬ ಅಂತ ಹೇಳಿದ್ದೆ. 3 ದಿನ ಅತ್ತಿ ಹೇಳಾಕತ್ತಿ ಆಕೆನ್ ತರ್ಬೇಕು ಮಗಳು ಅನ್ವಳು. ಅತ್ತೀರ ಕಲರ್ ಪ್ಯಾಕೆಟ್ ತಂದೇನಿ, ಅಂಗಡಿಯಾಗ ಇಟ್ಟೇನಿ, ಬರೋತ್ನೇ ನೆನಪೇ ಆಗಿಲ್ಲ. ಇವತ್ತೊಂದು ಚೂರು ನೆನಪು ಮಾಡ್ಕೊಂಡು ಮುದ್ದಾಮ್ ತೊಗೊಂಬರ್ತೀನಿ ತಗೋರಿ. ತೊಗೊಂಬಾ ಒಟ್ಟು. ಏನ ತಲೆಗೆ ಒಂದಿಟ್ಟು ಕಲರ್ ಹಚ್ಕೊಂಡೆ ಅಂದ್ರೆ ಕರ್ಗರ್ ಹಾಕೋ ಕೂದ್ಲತ್ತಾಗ. ಅಲ್ಲ ಈ ವಯಸ್ಸಿನಾಗ ಅದನ್ನ ಕರ್ಗ್ ಮಾಡ್ಕೊಂಡಾರ ಏನು ಮಾಡ್ತೀರಿ ಬಿಡ್ರಿ, ಒಂಥರ ಬೆಳ್ಳಗೆ ಚಂದ ಕಾಣಕತ್ತಾವ. ಅಯ್ಯ ಹಂಗಂದ್ರೆ ಹೆಂಗವ ಅದು ಎಲ್ಲ ನಾವೆಲ್ಲ ಹಚ್ಕೊಂಡವ್ರು ನಾವೇನು ತೀರ ವಯಸ್ಸಾಗೈತೆ ನನಗೆ. ಏನು ಮಾಡ್ಬೇಕು, ಸಣ್ಣ ವಯಸ್ಸಿನಾಗ ಮದುವೆ ಮಾಡಿಬಿಡ್ತಾರ ನಮ್ಮ ಮನ್ಯಾಗ. ಹಂಗಾಗಿ ನಿಮ್ಗೆ ಮಕ್ಕಳಾತು ಮರಿ ಆತು ಇನ್ಯಾಕೆ ಬದುಕ್ತಾರೆ ಇವ್ರು ಅನ್ನಂಗಾಕತ್ತೆ ಏನು ಯಾರಿಗೆ ಗೊತ್ತು. ಹೋಗ್ಲಿ ಬಿಡವ ಅದು ಯಾಕತ್ತಾಗ ಅಂದಂಗೆ ಮಧ್ಯಾಹ್ನಕ್ಕೆ ನಂಗೇನು ಅಡುಗೆ ಮಾಡಕ್ಕೆ ಹೋಗ್ಬೇಡ. ಏನು ಮಾಡಕತ್ತಿ ಅತ್ತೇರ? ಇದನ್ನ ಏನದು ಬ್ಯಾಳಿ ಸಾರು ಮಾಡೇನಿ, ಬಿಸೇದ ಅನ್ನ ಐತಿ, ಮತ್ತೇನು ಮಾಡಿಲ್ಲ. ಚಪಾತಿದವ ರಾತ್ರಿ ಬಿಸೇದ ಪಲ್ಯ ಮಾಡೇನಿ. ಹೌದು ನೋಡ್ರಿ ಪಲ್ಯ ಮಾಡೇನಿ, ಹೆಸರು ಕಾಳು. ನಿಮ್ಗೆ ಬೇಕಾದ್ರೆ ಫ್ರಿಜ್ನಾಗ ಇಟ್ಟು ಅದಿದ್ದೈತಿ, 1-2 ಚಪಾತಿ ಅಷ್ಟೇ ಮಾಡ್ಕೋಬೇಕು ನೋಡ್ರಿ ಅತ್ತೇರ. ಅಜ್ಜಿ ಅವ್ರ ಕಡೆ ಸಾರು ಕಡೆ ಅಂತ ಕೇಳ್ತೆ. ಏ ಇಲ್ವಾ, ಆ ಓನರ್ ಅಂತ ನಾನು ಮ್ಯಾಗ ಬಡಿಗೆದ್ರಲ್ಲ ಆ ಹುಡುಗಿ ಬಂದಿತ್ತು. ಒಂಚೂರು ಕೊತ್ತಂಬರಿ ಇದ್ರೆ ಐತೇನ್ರಿ ಅಂತ ಕೇಳ್ತ. ಆಯ್ತು ನೋಡವ ತಗೋ ಅಂತ 2 ಗರಿ ಕೊಟ್ಟನೆ. ಪಾಪ ಅದೇ ಅಂತ ಇದು ಏನದು ಮರ ಮಧ್ಯಾಹ್ನ ನೀವು ತಿಂತೀರೇನೋ ನಾನ್ ವೆಜ್ ಅಂತ. ಹ್ಞೂನವ ಅಂದೆ. ಅನ್ನತ್ಲೆ ಹಂಗಾರ ಮಧ್ಯಾಹ್ನ ಊಟಕ್ಕೆ 1-2 ಪೀಸ್ ಹಾಕಿ ಒಂದಟ್ಟೆ ಸಾರು ಕೊಡ್ತೇನೆ ರೀ, ನೀವು ತಿನ್ನಿರಿ, ಒಲ್ಲೆ ಹಾಕೋಬೇಡ್ರಿ, ಹೊಸ ರುಚಿ ಮಾಡೀನಿ, ಟೇಸ್ಟ್ ಹೆಂಗೈತೆ ಅಂತೇಳಿ ಹೇಳ್ರಿ ಅಂದ್ಲ. ಹ್ಞೂ ಆಯ್ತು ತಗರವ ಅಂತಂದೆ ಅಷ್ಟೇ. ಅದಕ್ಕೆ 1 ಸಾರು ಭಾಳ ಕೊಡೋಕೆ ಬಿಡ, 1 ಕೊಡು ಅಂದೆ. ನಿನ್ನ ಮಗಳು ಹೊಡೆದು ನಾನು ಕೇಳೀನಿ ಅಂತಾಳ. ಇಲ್ಲವ ಅವ್ರ ಕೊತ್ತಂಬರಿ ಸೊಪ್ಪು ಕೇಳಿದ್ರ ಅಜ್ಜಿ 1 ಸಾರು ಕೊಡು, ಇಲ್ಲ ನಾನು ನಮ್ಮನ್ಯಾಗ ಕೊಡ್ತಿದ್ದೆ, ನೀನು ಕೊಡು ಈಗ ಏನೇನೋ ಹೇಳ್ತ. ಅತ್ತಿಯಾರ ಏನಿದೆ ಸೈ ಅಲ್ಲ, 1 ಸಾರು ಕೇಳಿರಲ್ಲ ಹೋಗಿ ಹುಡುಗಿ ಸುಳ್ಳು ಹೇಳಂಗಿಲ್ರಿ ಅತ್ತಿಯಾರ. ನೋಡ್ರಿ ನೀವು ಸುಮ್ಮನೆ ಹಿಂಗೆಲ್ಲ ಮಾಡೋದು ಸರಿ ಇಲ್ಲ. 1 ಸಾರು ಕೇಳಿರಲ್ರಿ ಅತ್ತಿಯಾರ. ಛೀ ಅಯ್ಯಪ್ಪ, ಅವ್ರು ಏನು ಅನ್ಕೊಳಕಿಲ್ಲ. ನಿಮ್ಗೆ ಅಷ್ಟು ತಿನ್ಬೇಕನ್ನ ಆಸೆ ಆಗಿತ್ತಂದ್ರೆ ನಂಗೊಂದು ಮಾತು ಹೇಳಕ್ಕಾಕಿದ್ದಿಲ್ಲ. ನಿಮ್ಮ ಮಗ್ ಹೇಳಿ ತರಿಸ್ತಿದ್ದೆ, 1 ಕಿಲೋ ಮಾಡಿ ಹಾಕಿ ತಿಂತಿದ್ರಿ. ಅಲ್ಲಿ ಹೋಗಿ ಅವ್ರ ಹತ್ರ ಕೇಳಿರಲ್ಲ ನೀವು. ಅಯ್ಯ ಅಲ್ಲ ನೀನು ಮತ್ತೆ ಇವತ್ತು ಬುಧವಾರವ, ಇವತ್ತು ಎಲ್ಲ ಊರ್ ಮಂದಿನ ಮಾಡ್ಕೊಂಡು ತಿಂತಾರ. ನೀನು ನಮ್ಮನೆ ಮಾಡೋದೇ ಇಲ್ಲ ತಗ. ಅದೊಂದು ಬೆಂಕಿ ಕೆಟ್ಟಾಕತ್ತಾಗ ಅದೊಂದು ಬ್ಯಾಳಿ ಸಾರು ಒಂದು ಮಾಡಿ ಬಡಿತಿ ನೋಡೊಂದು ಅಳತಿ, ತಿನ್ರಿ ಅಂತೇಳಿ. ನಿಮ್ಮ ಅವ್ನ ಮನೆಗೆ ಹೋಗಿ ಚಲೋದ ಹೊಡೆದು ಬರ್ತೀವ ಆತಾಗ, ಅಲ್ಲೇ ತಿಂದು ಬರ್ತಿ, ಬೇಕಾದ ಬೇಡದ ಎಲ್ಲ ನಮ್ಗೆ ಯಾರು ಮಾಡಿ ಹಾಕ್ಬೇಕು ಹೇಳಿ ನೋಡೋಣ. ಬುಧವಾರ ಗಣಪನ ಇಟ್ಟಾಗಂತೂ ಏನೂ ಮುಟ್ಟಿಲ್ಲ, ಗಣಪನ ತರೋದಕ್ಕಿಂತ ಮುಂಚೆನೂ ಏನೂ ಮಾಡಲಿಲ್ಲ. ಬೇಡ ಹಬ್ಬ ಐತಿ ಅಂತೇಳಿ ತೀರ ತಗ. ನೋಡು ಇವತ್ತರ ಮಾಡ್ಬೇಕನ್ನೋ ತೆಲಾಗೈತೆ ನಿಮ್ಗೆ. ಅದು ನಾನು ಆ ಹುಡುಗಿ ಕೇಳಿಲ್ಲ, ಈ ಹುಡುಗಿ ಸುಳ್ಳು ಹೇಳಾಕತ್ತತಿ. ಆಕಿನೇ ಕೊಡ್ತೀನಿ ಅಂದಿದ್ದು. ಹೋಗ್ಲಿ ಬಿಡ್ರಿ, ನಾನು ಹಂಗಾರೆ ನಿಮ್ಮ ಮಗ ಬಂದಮೇಲೆ ಹೇಳಿ ಒಂಚೂರು ತರ್ಸೋಣ ಅಂತ ಮಾಡಿದ್ದೆ. ಮತ್ತ್ಯಾಕೆ ಸುಮ್ಮನೆ ಈಗ ಹೆಂಗಿದ್ರು ತಿಂತಾ ಇದ್ದೀರಲ್ಲ ನೀವು. ಅವರು ಹೊರಗೆಲ್ಲರೂ ತಿಂದಿರ್ತಾರೆ, ನಾನು ನಮ್ಮೂನ ಮನೆ ತಿಂದಿರ್ತೀನಿ. ಮತ್ತ್ಯಾಕೆ ಮಾಡಿಸೋದು? ಅಯ್ಯ ಆಕೆ ಅಂತವರ ಎಲ್ಲ ಬಿದ್ದಿದ್ದು 4 ಪೀಸ್ ಹಾಕಿ ಕೊಡ್ತಾಳೆ, ತಿಂದಂಗಲ್ಲ ಬಿಟ್ಟಂಗಲ್ಲ. ಅದು ಮಧ್ಯಾಹ್ನಕ್ಕೆ ಆದ್ರೆ ಆತು, ರಾತ್ರಿಗೆ ಚಲೋ ತಂಗೆ ಬೇಕವ ನಂಗೆ. ವಯಸ್ಸು ಸಾಯಕ್ಕಿಂತ ಮುಂಚೆ ಒಂಚೂರು ಬಾಯಿ ರುಚಿಕೊಂಡು ಸಾಯನತ್ತಾಗ ಏನೇನು ಭಾಳದಷ್ಟು ಮುಂದೆ ಬಾಳ್ಬೇಕಾಗಿತ್ತತ್ತಾಗ. ನಂಗೆ ಒಂದು ತರಿಸಿ ಒಂದು ಚಲೋ ತಂಗೆ ಸಾರು, ಒಂದಿಟ್ಟು ಏನಾರ ಬೇರೆ ಕಬಾಬ್ ಗಿಬಾಬು ಇಂಥವು ಏನಾರ ಹೊಸ ಯೂಟ್ಯೂಬ್ನೇ ಬರ್ತಾವೆ ನೋಡಿ ಒಂಚೂರು ಮಾಡಿಕೊಡು. ಏನು ಆಯ್ತು ಬಾಯಿ ರುಚಿಗೇನು ಕಡಿಮೆ ಇಲ್ಲ. ಇದೇ ಫಸ್ಟ್ ಇದೆ ಲಾಸ್ಟ್. ಇನ್ನೊಂದು ಸಲ ಯಾವತ್ತೂ ಏನು ಕೇಳಕ್ಕೆ ಹೋಗ್ಬೇಡ್ರಿ ಎತ್ತೀರ ಮ್ಯಾಗ್ನರ್ ಕಡೆ. ನಾ ಹೇಳತ್ತೀನಿ ಕೇಳ್ರಿ, ಅವ್ರಾಗೆ ತಂದು ಕೊಡೋದಕ್ಕೂ ನಾವು ಕೇಳೋದಕ್ಕೂ ಭಾಳ ವ್ಯತ್ಯಾಸ ಐತಿ. ಏನು ಅಸಹ್ಯ ಅದು. ಇನ್ನೊಂದ್ಸಲ ಕೊತ್ತಂಬರಿ ಸೊಪ್ಪು ಕೇಳಕ್ಕೆ ಬರಲ್ಲ. ವೆಜ್ ಅಡುಗೆ ಆದರೆ ಯಾರ್ಯಾರ ಕೊಟ್ಟಾರ ಅನ್ಕೋರಿ. ಈ ನಾನ್ ವೆಜ್ ಅಡುಗೆ ಅಸಹ್ಯ, ಅದನ್ನು ಬೇರೆ ಕೇಳಕ್ಕೆ ಹೋಗಿರಿ. ಆಯ್ತು ನಾ ಕೇಳೋದಲ್ಲವ ನಮಗೆ ಹಾಕ್ಬೇಕು ಮಂದಿ ಮನೆ ಸಾರು.